ಹಾಂ, ವಿದ್ಯಾರ್ಥಿಗಳೇ, ಈಗ ಸದ್ಯ ನೀವು ಮಾಡಬೇಕಾದದ್ದು ಈಗ ದುಡ್ಡು ಕೌನ್ಸ್ ಮೊದಲು ಬಿಡಿಸ್ಕೋಬೇಕು. ಇದನ್ನಾರು ಬಿಡಿಸ್ಕೋರಿ, ಇದನ್ನ ಬಿಡಿಸ್ಕೋರಿ. ಆದ ರೂಲ್ಸ್ ಪ್ರಕಾರ ನೋಡಿದರೆ ಇದರೊಳಗೆ ದುಡ್ಡು ಕೌನ್ಸ್ ಎರಡು ಸೇಮ್ ಬಂದದಕ್ಕೆ ನಾವು ಮೊದಲು ಗುಣಾಕಾರ ಬಿಡಿಸ್ಕೋಬೇಕು. ಗುಣಾಕಾರ ಬಿಡಿಸ್ಕೊಂಡು ಆ ಉತ್ತರವನ್ನು ಇಲ್ಲಿಡಬೇಕು. ಬರೋಬ್ಬರಿ ನೋಡ್ರಿ, ನೀವು ಮಾಡೋದಾತ ವಿಡಿಯೋ ಆನ್ ಮಾಡಿರಿ. ಮತ್ತು ಸಿಂಪ್ಲಿಫಿಕೇಶನ್ ಹೇಳುವಾಗ ನೀವು ಭಾಳ ಲಕ್ಷ ಕೊಟ್ಟು ನೋಡ್ಬೇಕು ಗಣಿತಗಳನ್ನು. ಹಾಂ, ಯಾಕೆ ಅದು ಹೆಂಗೆ ಕಲಿಸ್ತಾರೆ ಗಣಿತಗಳು? ಇವು ಬಂದು ಅಂದ್ರೆ ಮುಂದೆ ಎಲ್ಲ ಗಣಿತಗಳು ಬರ್ತಾವೆ. ಮೊದಲು ಕ್ರಿಯೆಗಳನ್ನು, ಆಮೇಲೆ ನಿಮಗೆ ಆವರಣಗಳು ಒಳಗೊಂದೊಂದು ಮಿಕ್ಸ್ ಬಂದುಬಿಡ್ತಾವೆ. ಆವರಣಗಳು ಹಾಗೆ ಇರ್ತದೆ. ಅದು ಸೀರಿಯಲ್ ಅಂದ್ರೆ ಎಲ್ಲ ಮಿಕ್ಸ್ ಬರ್ತದೆ. ಬಿಡಿಸೋದಾಗ್ತಂದ್ರೆ ನೋಡ್ರಿ, ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ತೀನಿ. ಲಕ್ಷ ಕೊಟ್ಟು ನೋಡಿ ತಿಂತಲ್ಲ. ಬಿಡಿಸೋದಾಗ್ಯದ, ವಿಡಿಯೋ ಆನ್ ಮಾಡಿರಿ. ಓಕೆ, ನೋಡ್ರಿ ಲಕ್ಷ ಕೊಟ್ಟು. ಹಾಂ, ಇಲ್ಲೇ ಈ ಕ್ರಿಯೆನ ಮೊದಲು ತಗೋರಿ. ಈ ಕ್ರಿಯೆ ಮೊದಲು ತಗೋರಿ. ಏನಾಗೋದು? 8 11 ಗುಂಡ್ಲೆ 3 × 21 22 22 3 ನೋಡ್ರಿ. 11 1 11 2 ನೋಡ್ರಿ. ಈಗೇನು ಭಾಗವಲ್ಲ. 8 2 16 ಇಡ್ರಿ. 16 ತಳ 3. ಇದ್ರ ಉತ್ತರವನ್ನು ಈ ಮೈನಸ್ ಈ ಭಾಗಾಕಾರ ಚಿಹ್ನೆ ಮಗಲ್ನಾಗ ಇಟ್ಟು ಬಿಡ್ರಿ. ನೋಡ್ರಿ, 17.12 ಮೈನಸ್ ಇದ್ರ ಉತ್ತರ 16 3 ಬಂದದ. ಇರ್ಲದು ಚಿಹ್ನೆ ಏನದ? ಭಾಗಾಕಾರದ ಕೌಂಸ್ ಹಾಕೋರಿ. ಏನದ? 3.12 ಅದ ಮೈನಸ್ 2.14. ಈಗ ಯಾವ ಕ್ರಿಯೆ ಮಾಡ್ಕೋಬೇಕು? ಈ ಕ್ರಿಯೆ ಮಾಡ್ಕೋಬೇಕು. ಈ ಕ್ರಿಯೆಯನ್ನು ಕರೆಕ್ಟಾಗಿ ಮಾಡ್ಕೊಂಡು ಬಿಟ್ಟು ಭಾಳ ಸರಳ ಬಂದುಬಿಡ್ತಾವೆ. ಅದರ ಉತ್ತರ ಭಾಗಾಕಾರ ಮುಂದೆ ಹಚ್ಚಾರಿ. 3 7 6 1 7 2 7 2 ಮೈನಸ್ 4 2 8 1 9 4 ನೋಡ್ರಿ. ಲಸ ತಕ್ಕೊತ್ ಕೊಡ್ಬಾರ್ದು. ಯಾಕಂದರೆ 2ಕ್ಕಿಂತ 4 ದೊಡ್ಡದ, 2 ಮಧ್ಯ 4 ಅದ ಅಂತಂದ್ರೆ ನೀವು ಏನು ಮಾಡ್ಬೇಕು? ಲಸ 4 ಇಟ್ಕೊಂಡು ಬಿಡ್ರಿ. ಗುಣಾಕಾರ ಹಾಕ್ರಿ. 2 2 4 1 7 2 14 ಮೈನಸ್ 9 1 9. 14 9 ಆದರೆ ಎಷ್ಟು ಬಂತು? 5 4. ಈ ಕ್ರಿಯೆಯಲ್ಲಿ ಹೆಚ್ಚೋದು 17.12 ಮೈನಸ್ 16 3 ಭಾಗಿಲೆ ಎಷ್ಟು ಬಂದದ? 5 4 ಬಂದ. ಈಗ ಯಾವ ಕ್ರಿಯೆ ಮಾಡ್ಕೋಬೇಕು ನೀವು? ಭಾಗಾಕಾರ ಕ್ರಿಯೆ ಮಾಡ್ಕೋರಿ. ತಗೋರಿ ಬರೋಬ್ಬರಿ. 16 3 ಭಾಗಿಲೆ 5 4 ಈಕ್ವಲ್ ಟು 16 3 ಗುಣಾಕಾರ ಹಾಕಿದಾಗ ಏನಾಗ್ತದೆ ನೋಡ್ರಿ? ಮೇಲೆ 4 ಆಗ್ತದ, ಕೆಳಗೆ 5 ಆಗ್ತದೆ. 16 4 64 5 3 15 ಎಷ್ಟು ಬಂತು ಈಗ? 15 4 60 4 15 ಬಂತು. ನೋಡ್ಬೇಕು, ಯಾಕಂದ್ರೆ ಒಮ್ಮೆ ಪೂರ್ತಿ ಗಣಿತ ತಪ್ಪಿದಿಂದ ನೋಡ್ಕೋಬಾರ್ದು. ಈಗ ಇನ್ನೊಂದ್ಸಲ ಸರಿಯಾಗಿ ನೋಡ್ಕೊರಿ. ಅದನ್ನು ಕರೆಕ್ಟಾಗಿರೋದ್ರಿಂದ ಚೆಕ್ ಮಾಡ್ಕೊರಿ. ಕರೆಕ್ಟ್ ಅದ, ಎಲ್ಲ ಮಾಡಿದ್ದು ಕರೆಕ್ಟ್ ಅದ. ಇನ್ನು ಯಾಕ್ರಿ ಉಳಿತು? 17.12 17.12 ಮೈನಸ್ 4.415. ಈಗ ಇದು ಎಷ್ಟು ಸರಳದ ಅಂದ್ರೆ ನಿಮಗೊಂದು ಮಾತು ಹೇಳ್ತದೆ. ನಿಮಗೆ ಪೂರ್ಣ ಸಂಖ್ಯೆಯವರ ತಕೊಂಡು ಬಿಡ್ರಿ ನೀವು. 17 ಮೈನಸ್ 4 ಮಧ್ಯಂತರ ಚಿಹ್ನೆ ಪ್ಲಸ್ 1 2 ಮೈನಸ್ 4 15. 17ರಾಗ 4 ಆದರೆ ಎಷ್ಟು ಬಂತು? 13 ಬಂತು. ಮಧ್ಯಂತರ ಚಿಹ್ನೆ ಪ್ಲಸ್ ಇಲ್ಲಿ ಅವಿಭಾಜ್ಯ ಅಂಕೆದ ಲಸ ತಕ್ಕೋತ್ ಕೊಡಬಾರ್ದು. 15 2ಕ್ಕೆ 15ರಲ್ಲಿ ಭಾಗ ಇದರ ಲಸ ಎಷ್ಟು? 30 ಆಗಿಬಿಡ್ತು.
15 ಎರಡಲೇ 30, 2 15ಲೇ 15 ಎರಡಲ್ಲೇ ನೋಡಿ. 15 ಒಂದಲೇ 15 ಮೈನಸ್ 4 ಎರಡಲೇ 8, 15 8 ಆದರೆ ಎಷ್ಟು? 7:30 ಬರೋಬ್ಬರಿ. 13 ಪ್ಲಸ್ 7:30 ಉತ್ತರ ಇಡಾಗ ಪ್ಲಸ್ ತೆಗೆದು ಬಿಡ್ರಿ. 13 ಪೂರ್ಣಾಂಕ 7:30 ನೋಡಿ ಆನ್ಸರ್. ನೀವು ಹಿಂಗೆ ಭಾಗ್ಯಾಕಾರ ಮಾಡೋದು ಚೆನ್ನಾಗಿ ಅವು ಪೂರ್ಣ ಸಂಖ್ಯೆಯನ್ನು ಹೊರಗೆ ತೆಗೆದು ಮಾಡಿಬಿಟ್ರೆ ಭಾಳ ಸರಳ ಬಂದ್ಬಿಡ್ತವೆ. 13 ಪೂರ್ಣಾಂಕ 7:30 ನೋಡಿ. 1-2 ಸಲ ಪ್ರಾಕ್ಟೀಸ್ ಮಾಡಿರಿ, ಎಷ್ಟು ಚಲೋ ಬರ್ತಾವೆ ಗಣಿತವು.